ನಮಸ್ಕಾರ, ಎಂಜೆ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಿಂದ ಈ ಕ್ಷಣದ ಪ್ರಮುಖ ಸುದ್ದಿ. ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಆಗಸ್ಟ್ 15, 2026 ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಪೂರ್ವಭಾವಿ ಸಭೆಯು ತಹಸೀಲ್ದಾರ್ ಶ್ರೀ ವೈ.ಎಸ್. ಸೋಮನಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಅವರು, ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ವೈಭವದಿಂದ ಆಚರಿಸೋಣ ಎಂದು ಕರೆ ನೀಡಿದರು. ಅಲ್ಲದೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದರು. ಇದೇ ವೇಳೆ ನಿವೃತ್ತರಾಗಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಸಂತ ರಾಥೋಡ್ ಅವರನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ವಿದಾಯ ಕೋರಲಾಯಿತು. ಈ ಸಭೆಯಲ್ಲಿ ಸಿಪಿಐ ಅಧಿಕಾರಿಗಳು, ಗುರುಶಾಂತ್ ಗೌಡ ದಾಶ್ಯಾಳ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹಲವಾರು ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವಿಶೇಷವಾಗಿ ಸಿಪಿಐ ಅವರ ಉಪಸ್ಥಿತಿಯು ಸಭೆಯಲ್ಲಿ ಗಮನ ಸೆಳೆಯಿತು. ಬಸವನ ಬಾಗೇವಾಡಿಯಿಂದ ವಿಶೇಷ ವರದಿ, ಎಂಜೆ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಎಂಜೆ ನ್ಯೂಸ್ ಚಾನೆಲ್ ಅನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂತರ ಧ್ವಜಾರೋಹಣವನ್ನು ಮಾಡಬೇಕು. ಇದು ಕಡ್ಡಾಯ, ಸರ್ಕಾರದ ಆದೇಶ ಕೂಡ ಇದೆ. ಅದರ ಜೊತೆಗೆ ಅವತ್ತು ಎಲ್ಲರೂ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪತ್ರಕರ್ತ ಮಿತ್ರರು, ಒಟ್ಟಿನಲ್ಲಿ ಎಲ್ಲ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಭಕ್ತರು ಅಲ್ಲಿ ನಾವು ಸೇರಿ 9 ಗಂಟೆಗೆ ಅಲ್ಲಿ ಸಾರ್ವಜನಿಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಅದಕ್ಕೋಸ್ಕರ ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದಕ್ಕೆ ಕೋಆರ್ಡಿನೇಷನ್ ಮುಖಾಂತರ, ಕೋಆಪರೇಷನ್ ಮುಖಾಂತರ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಯಾವ್ಯಾವ ಇಲಾಖೆಗಳು ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಲ ತಮ್ಮ ಎಲ್ಲರ ಒಂದು ಅನುಮತಿ ಮೇರೆಗೆ ಒಂದು ಏನು ಬದಲಾವಣೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಏನು ಅಂತಂದರೆ, ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಒಂದು 8 ಟೀಮ್ ಇರ್ತಾವಂದ್ರೆ 8 ತಂಡಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಿರ್ಣಾಯಕರನ್ನು ನೇಮಿಸಿ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿಬಿಟ್ಟು ಅವ್ರಿಗೆ ಬಹುಮಾನ ಫಲಕಗಳನ್ನು, ಪ್ರಶಸ್ತಿ ಫಲಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ಮಾಡಿದ್ವಿ. ನಿಮ್ಮೆಲ್ಲರ ಒಪ್ಪಿಗೆ ಇರ್ತದೆ. ಅಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತ ಗೀತೆಗಳನ್ನು ಆಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಲಮಾಣಿ ಗುರುಗಳು ಏನಿದ್ದಾರೆ ಅವ್ರಿಗೆ ಹೇಳ್ಬಿಡಿ. ಆ ಜವಾಬ್ದಾರಿಯನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಕೋಆರ್ಡಿನೇಷನ್ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾರು ಮಾಡಬೇಕು, ಒಳ್ಳೆ ಟೀಚರ್ಸ್ ಭಾರತದ ಕಾಲೇಜ್ ಉಪನ್ಯಾಸಕರು ನೇಮಿಸ್ತೀರಿ ನೋಡ್ರಿ, ರಿಟೈರ್ಡ್ ಆದವರು ಯಾರು ನಿಷ್ಪಕ್ಷಪಾತ ರೀತಿ ನಾವು ಧ್ವಜಾರೋಹಣ ಕಟ್ಟಬೇಕು ಅನ್ನೋದು ಸ್ವಲ್ಪ ಒಂದು 2 days ನೀವು ಟ್ರೈನಿಂಗ್ ಕೊಡ್ತೀವಿ. ಏನು ಸರ್, ಯಾರಿಗೆ ಗೊತ್ತಿಲ್ಲ ಬಂದು ಟ್ರೈನಿಂಗ್ ತೊಗೊಳ್ತೀವಿ ತಾಲೂಕು ಪಂಚಾಯತ್ನಾಗ. ಆ ರೀತಿ ಮರಳಿ ಮಾತಾಡೋ ತರಬೇತಿ ಸರ್. ಧ್ವಜಾರೋಹಣ ಮಾಡಲಿಕ್ಕೆ ಒಂದು ತರಬೇತಿ ಮಾಡಿ ಸರ್. ನೀವೇನು ಆಯೋಜನೆ ಮಾಡಿದ್ರೆ ಅಂದ್ರೆ ನಾವೇ ಬಂದು ಭಾರತಸಭಾದಲ್ಲಿ ಮಾಡ್ಬಿಡಿ ಸರ್. ಧ್ವಜಾರೋಹಣ ನೋಡಿದ ಕೂಡಲೇ ತಾವು ಓಡು, ನಾ ಮುಂದು, ನೀ ಮುಂದು, ನಾ ಅಡ್ಡು ಇದ್ದು ಅಂತ ಹೇಳಿ ಸ್ವಲ್ಪ ಎಕ್ಸಿಡೆಂಟ್ನೂ ಆಗ್ತವೆ. ಅದ್ರ ಜೊತೆಲಿ ಮೈಕಿಂದ ಏನೋ ಸ್ವಲ್ಪ ಸರಿಯಾಗಿದೆ ಮಾಡಿಸ್ತಾರೆ. ಯಾಕಂದ್ರೆ ನಿರೂಪಣೆ ಮಾಡೋರು ಕೈಯಾಗೂ ಒಂದು ಸ್ವಲ್ಪ ಇದು ಇರ್ತದೆ. ಅಲ್ಲಿಂದ ಕಟ್ಟಿಸಿದ್ರೆ ರಾಷ್ಟ್ರಗೀತೆ ಆಡೋದು, ಅಲ್ಲಿಂದ ಮತ್ತೊಂದು ಇದು ಮಾಡೋದು. ಆಮೇಲೆ ಕ್ಲಿಪ್ ಹಾಕ್ತಿರ್ತಾರೆ ಆಡೋ ಹೊತ್ತಿನಾಗ ಅದೊಂದು ಸ್ವಲ್ಪ ಇದು ಇರ್ತದೆ. ಅದು ಒಂದು ಸ್ವಲ್ಪ